ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಡಿಪ್ ಇ ಎನ್ ಡಿ ಹಬ್. ಸೊ ನಾನಿವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಮಾತಾಡ್ತಿದ್ದೀನಿ. ವೈ ಸ್ಟಡಿ ಇನ್ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಈಗ ಕೆಲವರು 10th ಮುಗಿಸಿದ್ದೀರಾ, ಈಗ ನೆಕ್ಸ್ಟ್ ಏನು ಓದಬೇಕು ಅಂತ ಚಾಯ್ಸ್ ನೋಡಿದಾಗ ಸೊ ಕೆಲವರು ಡಿಪ್ಲೊಮಾ ಮಾಡಬೇಕು ಅಂದವ್ರಿಗೆ ಯಾಕೆ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಬ್ರಾಂಚಿಗೆ ಹೋಗಬೇಕು, ಅಥವಾ ಈಗ ಆಲ್ರೆಡಿ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಬ್ರಾಂಚ್ ಓದ್ತಿರೋರಿಗೆ ಸೊ ಈ ಎಲೆಕ್ಟ್ರಿಕಲ್ ಬ್ರಾಂಚ್ ಓದಿದ ಮೇಲೆ ನೆಕ್ಸ್ಟ್ ವಾಟ್ ಇಸ್ ದ ಜಾಬ್ ಆಗಲಿ ಅಥವಾ ನೆಕ್ಸ್ಟ್ ಏನು ಮಾಡ್ಬೋದು, ಫೀಚರ್ಸು ಅಥವಾ ಇಂಪಾರ್ಟೆನ್ಸ್. ಸೊ ಇದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಿದ್ದೀನಿ. ಬನ್ನಿ ಸೊ ಡಿಪ್ಲೊಮಾ ಬಗ್ಗೆ ತುಂಬ ತಿಳ್ಕೊಳ್ತಾ ಹೋಗೋಣ. ಸೊ ಇದರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ವೈ ಸ್ಟಡಿ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟಾಪಿಕ್ ಮೇಲೆ ನಾನು ಮಾತಾಡ್ತಿದ್ದೀನಿ. ಸೊ ನಾನು ಅದರೊಂದು ಬ್ರಾಂಚನ್ನು ಇಲ್ಲಿ ಪ್ರಮೋಟ್ ಮಾಡ್ತಿದ್ದೀನಿ ಅಂತಲ್ಲ, ಸೊ ಎಲ್ಲ ಡಿಪ್ಲೊಮೊ ಕೂಡ ಚೆನ್ನಾಗಿದೆ, ಬಟ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಮ್ ಸ್ಪೆಷಲ್ ಏನಿದ್ರದ್ದು, ಸೊ ಇದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ವೆಲ್ಕಮ್. ಸೊ ಇವತ್ತು ಮೇಯ್ನಾಗಿ ವಾಟ್ ಈಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಏನು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂದರೆ ಏನು? ಸೊ ಇದರಲ್ಲಿ ಡಿಪ್ಲೊಮೊ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಯಾಕೆ ಓದಬೇಕು, ಸೊ ಈ ಬ್ರಾಂಚ್ದು ಇಂಪಾರ್ಟೆನ್ಸ್ ಏನು, ಮತ್ತು ಈ ಬ್ರಾಂಚಲ್ಲಿ ವಿದ್ಯಾರ್ಥಿಗಳ ಲೈಫ್ ಮತ್ತು ಕೆರಿಯರನ್ನು ಹೇಗೆ ಚೇಂಜ್ ಮಾಡುತ್ತೆ. ಸೊ ಬನ್ನಿ ಈ ವಿಡಿಯೋದಲ್ಲಿ ನಾನು ಡಿಪ್ಲೊಮೊ ಬ್ರಾಂಚಿನ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚಿನ ಇಂಪಾರ್ಟೆನ್ಸ್, ಕೆರಿಯರ್ ಆಪರ್ಚುನಿಟಿ ಆ್ಯಂಡ್ ಫ್ಯೂಚರ್ ಸ್ಕೋಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಾಟ್ ಈಸ್ ಇ ಎನ್ ಡಿ? ಇ ಎನ್ ಡಿ ಮೀನ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ತ್ರಿಬಲ್ ಇ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಇದರಲ್ಲಿ ನಾವು ಸ್ಟಡಿ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಸೊ ಇಲ್ಲಿ ನೇಮೇ ಹೇಳ್ತದೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಇಲ್ಲಿ ನಾವು ಸ್ಟಡಿ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಕಲ್ನು ಓದ್ತೀವಿ, ಪ್ಲಸ್ ಎಲೆಕ್ಟ್ರಾನಿಕ್ಸ್ ಕೂಡ ಓದ್ತೀವಿ. ಸೊ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಏನಪ್ಪ ಡಿಫ್ರೆನ್ಸ್ ಅಂತ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಸೊ ಪವರ್ ಜನ್ರೇಷನ್, ಹೇಗೆ ಪವರ್ನ ಜನ್ರೇಷನ್ ಮಾಡ್ತೀವಿ ಮತ್ತು ಟ್ರಾನ್ಸ್ಮಿಷನ್ ಮಾಡ್ತೀವಿ ಒಂದು ಜಾಗದಿಂದ ಒಂದು ಜಾಗಕ್ಕೆ. ಅಂದರೆ ಈಗ ಪವರ್ ಜನ್ರೇಷನ್ ಇಲ್ಲ ಆಗ್ತಿದೆ, ಸೊ ನಮ್ಮ ಮನೆಗೆ ಯುಟಿಲಿಟಿ, ಸೊ ಯು ಕ್ಯಾನ್ ಯೂಸಿಂಗ್ ಯುಟಿಲಿಟಿ, ಇಲ್ಲಿಗೆ ನಮಗೆ ಪವರ್ ಹೇಗೆ ಬರುತ್ತೆ, ಸೊ ಅದನ್ನು ಕೂಡ ನಾವು ಈ ಎಲೆಕ್ಟ್ರಿಕಲ್ ಬ್ರಾಂಚಲ್ಲಿ ಓದ್ತೀವಿ. ಸೇಮ್ ಸೊ ಎಲೆಕ್ಟ್ರಿಕಲ್ ಮಿಷಿನ್ಸ್, ಸೊ ಎಲ್ಲ ಕಡೆಯೂ ಕೂಡ ಎಲೆಕ್ಟ್ರಿಕಲ್ ಮಿಷಿನ್ ಬೇಕೇ ಬೇಕು. ಆ ಎಲೆಕ್ಟ್ರಿಕಲ್ ಮಿಷಿನ್ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಹೇಗೆ ವರ್ಕ್ ಆಗುತ್ತೆ, ಮತ್ತು ವಿತ್ ಕಂಟ್ರೋಲ್ ಸಿಸ್ಟಮ್ ಅದನ್ನು ಸ್ಪೀಡ್ ಹೇಗೆ ಕಂಟ್ರೋಲ್ ಮಾಡೋದು. ಸೊ ಈಗ ಲಿಫ್ಟಲ್ಲಿ ಹೋಗ್ಬೇಕಂದ್ರೆ ನಾವು ಸ್ಪೀಡ್ ಅಲ್ಲಿ ಮೋಟ್ರನ್ನ ಯೂಸ್ ಮಾಡ್ತೀವಿ, ಸ್ಪೀಡ್ ವೇರಿಯೇಷನ್ ಆಗುತ್ತೆ, ಸ್ಲೋ ಆಗುತ್ತೆ, ಸ್ಲೋ ಓಪನ್ ಆಗೋದು, ಡೋರ್ ಓಪನ್ ಆಗೋದು, ಸೊ ಅದು ಕಂಟ್ರೋಲಿಂಗ್ ಹೇಗುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಪ್ಲಸ್ ಅದಲ್ಲದೆ ರಿನ್ಯೂವಬಲ್ ಎನರ್ಜಿ ಟೆಕ್ನಾಲಜಿ. ಸೊ ರಿನ್ಯೂವಬಲ್ ಅಂದರೆ ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಹೈಡ್ರೋ ಪವರ್ ಪ್ಲ್ಯಾಂಟ್, ಸೊ ಇದ್ರ ಬಗ್ಗೆನೂ ಕೂಡ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಈಸ್ ಇ ಎನ್ ಡಿ? ಇ ಎನ್ ಡಿ ಮೀನ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಇದರಲ್ಲಿ ಇದೇ ಟಾಪಿಕನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ ನಾವು. ಸೊ ಈಗ ಬನ್ನಿ, ಎಲೆಕ್ಟ್ರಿಸಿಟಿ ಎವರಿವೇರ್. ಎಲೆಕ್ಟ್ರಿಸಿಟಿ ಎಲ್ಲಿಲ್ಲ ಹೇಳಿ? ಸೊ ಎಲೆಕ್ಟ್ರಿಸಿಟಿ ಈಸ್ ಎ ಬ್ಯಾಕ್ ಬೋನ್ ಅವರ್ ಲೈಫ್. ಸೊ ನಮ್ಮ ಲೈಫಲ್ಲಿ ಬ್ಯಾಕ್ ಬೋನ್ ಆಗಿ ಅದು ಈಗ ಆಲ್ರೆಡಿ ಫಿಕ್ಸ್ ಆಗಿದೆ. ಸೊ ವಿತೌಟ್ ಎಲೆಕ್ಟ್ರಿಸಿಟಿ ಈಸ್ ನಾಟ್ ಎನಿಥಿಂಗ್ ಪಾಸಿಬಲ್. ಸೊ ಎಲೆಕ್ಟ್ರಿಸಿಟಿ ಇಲ್ದಲೆ ಈಗ ಪ್ರೆಸೆಂಟಲ್ಲಿ ನಾವು ಏನೂ ಮಾಡೋಕ್ಕೆ ಆಗದಿರೋ ಪರಿಸ್ಥಿತಿಯಲ್ಲಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ಮನೇಲಿ ಯೂಸ್ ಮಾಡ್ತೀವಿ, ಹಾಗೆ ಇಂಡಸ್ಟ್ರಿಗಳಲ್ಲಿ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಸೇಮ್ ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ಟ್ರಾನ್ಸ್ಪೋರ್ಟೇಷನಲ್ಲಾಗಿರ್ಬೋದು, ಸೊ ಟ್ರೈನು, ಮೆಟ್ರೋ, ಕಾರು, ಸೊ ಇಲ್ಲೆಲ್ಲ ಕೂಡ ನಾವು ಯೂಸ್ ಮಾಡ್ತೀವಿ. ಪ್ಲಸ್ ಅದಲ್ಲದೆ ನಾವು ಈಗ ಯೂಸ್ ಮಾಡ್ತಾರಂಥ ಕಮ್ಯುನಿಕೇಷನ್, ಸೊ ಮೊಬೈಲಲ್ಲಿ ಕೂಡ ನಾವು ಕಮ್ಯುನಿಕೇಷನ್ ಮಾಡಲಿಕ್ಕೆ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಕಮ್ಯುನಿಕೇಷನ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಈ ಜಾಗದಲ್ಲೆಲ್ಲ ನಾವು ಎಲೆಕ್ಟ್ರಿಸಿಟಿ ಎವ್ರಿವೇರ್, ಸೊ ಎಲ್ಲ ಕಡೆ ತುಂಬಿಕೊಂಡಿದೆ. ಸೊ ಇದಾಗಿ ನಾವು ಬೇಕೇ ಬೇಕು.
ವೈ ಇ ಎನ್ ಡಿ ಸೊ ತ್ರಿಬಲ್ ಇ ಬ್ರಾಂಚ್ ಇಸ್ ಇಂಪಾರ್ಟೆಂಟ್. ಯಾಕೆ ಈ ತ್ರಿಬಲ್ ಇ ಬ್ರಾಂಚ್ ಇಂಪಾರ್ಟೆಂಟ್? ಸೊ ಎವರ್ಗ್ರೀನ್ ಬ್ರಾಂಚ್, ಇದು ಒಂದು ರೀತಿ ಎವರ್ಗ್ರೀನ್ ಬ್ರಾಂಚ್. ಯಾಕಪ್ಪ ಎವರ್ಗ್ರೀನ್ ಅಂತ ಹೇಳಿದ್ರೆ, ಸೊ ನೀವು ಎಲ್ಲ ಫೀಲ್ಡಲ್ಲೂ ಕೂಡ ಈಗ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಬೇಕೇ ಬೇಕು. ನಾಟ್ ಓನ್ಲಿ ನಮ್ಗೆ ಅವಾಗಲೇ ಪ್ರೀವಿಯಸ್ಸಲ್ಲಿ ಹೇಳಿದೆ ಅದೊಂದು ಅಷ್ಟುಗಳಲ್ಲದೆ, ಸೊ ನೀವು ಎಲ್ಲ ಹೋದರೂ ಕೂಡ ಎಲೆಕ್ಟ್ರಿಕಲ್ ಬೇಕು. ಎವರ್ಗ್ರೀನ್ ಬ್ರಾಂಚ್, ಸೊ ಈಗ ಇದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹೈ ಡಿಮ್ಯಾಂಡೆಡ್ ಬ್ರಾಂಚ್. ಇದು ಹೈ ಡಿಮ್ಯಾಂಡೆಡ್ ಬ್ರಾಂಚ್ ಇದು. ಮತ್ತು ಸೊ ಕಂಪೇರ್ ಟು ಆಲ್ ಅದರ್ ಡಿಪ್ಲೊಮೊ ಈ ಬ್ರಾಂಚಸ್ there is easily getting government job in and private job. ಸೊ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಪ್ರೈವೇಟ್ ಜಾಬ್ ಆಗಿರ್ಬೋದು ಈಸಿಯಾಗಿ ಅವೈಲಬಲ್ ಸಿಗುತ್ತೆ. ಆ್ಯಂಡ್ ಗ್ಲೋಬಲ್ ಆಪರ್ಚುನಿಟೀಸ್, ಸೊ ನೀವೇ ಬಿಸ್ನೆಸ್ ಆಗ್ಬೋದು. ಸೊ ಹೀಗಾಗಿ ವೈ ಇಂಪಾರ್ಟೆಂಟ್ ಅನ್ನೋದಕ್ಕೆ ಕೇಳೋದಕ್ಕೆ ಸೊ ಇಷ್ಟೆಲ್ಲ ರೋಲ್ಸ್ ಕೂಡ ಬರ್ತಾ ಹೋಗ್ತವೆ. ಸೊ ಇದರಲ್ಲಿ ಎವರ್ಗ್ರೀನ್ ಬ್ರಾಂಚ್, ಹೈ ಡಿಮ್ಯಾಂಡ್, ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟಲ್ಲಿ ತುಂಬ ಜಾಬ್ ಇದೆ, ಆ್ಯಂಡ್ ಗ್ಲೋಬಲ್ ಆಪರ್ಚುನಿಟಿನ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ಎಲೆಕ್ಟ್ರಿಕಲ್ ಬ್ರಾಂಚ್. ನೆಕ್ಸ್ಟ್ ಪವರ್ ಜನ್ರೇಷನ್. ಸೊ ಪವರ್ ಜನ್ರೇಷನ್ ಅಂದರೆ ಹೇಗೆ ಜನ್ರೇಷನ್ ಮಾಡ್ತೀವಿ? ಸೊ ಥರ್ಮಲ್ ಪವರ್ ಪ್ಲ್ಯಾಂಟಿಂದ ಯು ಕ್ಯಾನ್ ಯೂಸ್ ಕೋಲ್, ಗ್ಯಾಸ್, ಆಯಿಲ್. ಸೊ ಆಯಿಲ್ ಇವೆಲ್ಲ ಯೂಸ್ ಮಾಡ್ಕೊಂಡು ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಅಲ್ಲೂ ಕೂಡ ನೆಕ್ಸ್ಟ್ ಹೈಡ್ರೋ ಪವರ್ ಪ್ಲ್ಯಾಂಟಲ್ಲಿ ನಾವು ಯು ಕ್ಯಾನ್ ಯೂಸಿಂಗ್ ಡ್ಯಾಮ್, ರಿಸರ್ವ್ ವಾಟರ್. ಸೊ ಇದೆಲ್ಲ ಯೂಸ್ ಮಾಡ್ಕೊಂಡು ಇಲ್ಲೂ ಕೂಡ ನಾವು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಅದನ್ನು ಕೂಡ ನಾವು ಈ ಬ್ರಾಂಚಲ್ಲಿ ಕಲಿತಾ ಹೋಗ್ತೀವಿ. ಮತ್ತು ಸೋಲಾರ್ ಪ್ಲ್ಯಾಂಟ್ ಈಗ ವೆರಿ ಇಂಪಾರ್ಟೆಂಟ್. ಈಗ ಎಲ್ಲ ಇದರಲ್ಲೂ ಕೂಡ ನಾವು ಸೋಲಾರ್ನ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಸೋಲಾರ್ ಬಗ್ಗೆನೂ ಕೂಡ ನಾವು ಎಲೆಕ್ಟ್ರಿಕಲ್ ಬ್ರಾಂಚಲ್ಲಿ ಸೊ ಕಲಿತಾ ಹೋಗ್ತೀವಿ. ದಟ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಂಡ್ ಎನರ್ಜಿ. ಸೊ ಈಗ ವಿಂಡ್ ಎನರ್ಜಿ ಕೂಡ ರಿನ್ಯೂವಬಲ್ ಎನರ್ಜಿ ಫಾಸ್ಟ್ ಮೂವಿಂಗಲ್ಲಿದೆ. ಸೊ ಇದ್ರೂ ಕೂಡ ನಾವು ಈ ಬ್ರಾಂಚಲ್ಲಿ ಕಲಿತಾ ಹೋಗ್ತೀವಿ. ಓನ್ಲಿ ಫಾರ್ ಪವರ್ ಜನ್ರೇಷನ್ ಅಲ್ಲದೆ ನೆಕ್ಸ್ಟ್ ಲರ್ನ್ ಪ್ರಾಕ್ಟಿಕಲ್ ಸ್ಕಿಲ್ಸ್. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನೇನು ಪ್ರಾಕ್ಟಿಕಲ್ ಸ್ಕಿಲ್ಸ್ ಕಲಿತೀವಿ? ಸೊ ಇವತ್ತಿನ ಫೀಲ್ಡಲ್ಲಿ ನಮಗೆ ಜಾಬ್ ಬೇಕು ಅಂದರೆ ವೆರಿ ಇಂಪಾರ್ಟೆಂಟ್ ಇನ್ ಪ್ರಾಕ್ಟಿಕಲ್ ಸ್ಕಿಲ್ಸ್. ಸೊ ಇಲ್ಲಿ ಪ್ರಾಕ್ಟಿಕಲ್ ಸ್ಕಿಲ್ ಗೊತ್ತಿರಲೇಬೇಕು, ನಾಲೆಜ್ ಇರಲೇಬೇಕು. ಹಾಗಾಗಿ ಅಥವಾ ಅದಿಲ್ಲ ಅಂದರೆ ನೀವು ಗೌರ್ಮೆಂಟ್ ಜಾಬ್ ಇಲ್ಲ ಪ್ರೈವೇಟ್ ಜಾಬನ್ನು ನೀವೇ ಮಾಡ್ಕೋಬೇಕು ಅಂದರೆ ವೆರಿ ಇಂಪಾರ್ಟೆಂಟ್ ಇನ್ ಪ್ರಾಕ್ಟಿಕಲ್ ಸ್ಕಿಲ್ಸ್. ಸೊ ಇಲ್ಲಿ ಪ್ರಾಕ್ಟಿಕಲ್ ಸ್ಕಿಲ್ಸಲ್ಲಿ ನಾವು ಏನೇನು ಕಲಿತೀವಿ ಜನರಲ್ ಆಗಿರುತ್ತೆ, ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದು. ಸೊ ವೈರಿಂಗ್. ಸೊ ಎಲ್ಲ ಮನೆಯಲ್ಲೂ ಕೂಡ ವೈರಿಂಗ್ ಮಾಡೇ ಮಾಡ್ತೀವಿ. ಆ ವೈರಿಂಗ್ ಮಾಡೋ ಟೆಕ್ನಿಕ್ನಲ್ಲಿ ನಾವು ಈ ಬ್ರಾಂಚಲ್ಲಿ ಕಲಿತಾ ಹೋಗ್ತೀವಿ. ಸೊ ಹೇಗೆ ವೈರಿಂಗ್ ಮಾಡೋದು? ಒಂದು ಮನೆ, ಒಂದು ರೂಮ್ ಇರುತ್ತೆ, ಒಂದು ರೂಮಿಗೆ ಎಷ್ಟು ಲ್ಯಾಂಪ್ ಬೇಕು. ಈಗ ನಾವು ಸುಮ್ಮನೆ ಅಲ್ಲೊಂದು ಹಾಕು ಇಲ್ಲೊಂದು ಹಾಕು ಹತ್ರ. ಸೊ ಪರ್ಟಿಕ್ಯುಲರಾಗಿ ರೂಲ್ಸನ್ನು ಫಾಲೋ ಮಾಡಿ ಎಷ್ಟು ಲ್ಯಾಂಪ್ ಬೇಕಾಗತ್ತೆ, ಎಷ್ಟು ವ್ಯಾಟೇಜ್ ಬೇಕು, ಆ ವೈರ್ ಸೈಜ್ ಏನು ಬೇಕು. ಸೊ ಎಲ್ಲವೂ ಕೂಡ ನಾವಿಲ್ಲಿ ಈ ಬ್ರಾಂಚಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಮೋಟ್ರ್ ಕಂಟ್ರೋಲ್. ನಿಮ್ಗೆ ಅವಾಗಲೇ ಹೇಳಿದೆ. ಸೊ ಮೋಟ್ರಿಗೆ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಆ ಮೋಟ್ರನ್ನ ಸ್ಪೀಡ್ ಹೇಗೆ ಮೇಂಟೈನ್ ಮಾಡಬೇಕು, ನಾವು ಕಡಿಮೆ ಮಾಡಬೇಕು, ಎಲ್ಲಿ ಕಡಿಮೆ ಮಾಡಬೇಕು, ಹೇಗೆ ಇನ್ಕ್ರೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ರೋಬೋಟಿಕ್ಸ್ ಆಗ್ಬೋದು, ರೋಬೋಟಿಕ್ಸ್ ಸ್ವಲ್ಪ ಮೂವ್ ಆಗ್ತಾ ಇರುತ್ತೆ, ಅಥವಾ ಕನ್ವೇಯರ್ ಆಗಿರ್ಬೋದು, ಆಟೋಮಿಷನಲ್ಲಿ ಆಗಿರ್ಬೋದು. ಸೊ ಎಲ್ಲವೂ ಕೂಡ ನಾವು ಪ್ರಾಕ್ಟಿಕಲ್ ಸ್ಕಿಲ್ಲನ್ನು ಕಲಿತಾ ಹೋಗ್ತೀವಿ. ಪ್ಲಸ್ PLC, ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್. ಸೊ ಟುಡೇ ಇವತ್ತಿನ ಅಟ್ ಪ್ರೆಸೆಂಟ್ ಇಂಡಸ್ಟ್ರಿ ಎಲ್ಲ ಡಿಪೆಂಡ್ ಆಗಿರೋದು ಆಟೋಮಿಷನ್ ಮೇಲೆ ಡಿಪೆಂಡ್ ಆಗಿದೆ. ಏನು ಆಟೋಮಿಷನ್ ತಾನೇ ಮೂವ್ ಆಗ್ತಾ ಇರುತ್ತೆ, ತಾನೇ ಎಲ್ಲಕ್ಕೆ ಪ್ರೋಗ್ರಾಮಿಂಗ್ ಮಾಡಿಟ್ರೆ ತಾನೇ ವರ್ಕ್ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನಾವು ಈ ಬ್ರಾಂಚಲ್ಲಿ ಕಲಿತಾ ಹೋಗ್ತೀವಿ. ಸೊ ಇದನ್ನು ಸಾಫ್ಟ್ವೇರ್ ಸ್ಕಿಲ್ ಇದು. ಸೊ ಇದನ್ನು ನೀವು ಬೇಕಾದ್ರೆ ಎಲೆಕ್ಟ್ರಿಕಲ್ ಬ್ರಾಂಚನ್ನ ಏನಕ್ಕೆ ಎವರ್ಗ್ರೀನ್ ಅಂತ ಕರಿತೀವಿ ಅಂದರೆ, ಇದನ್ನು ಕಲಿತ್ರೆ ನೀವು ಹಾರ್ಡ್ವೇರ್ಗಾರು ಹೋಗ್ಬೋದು ಅಥವಾ ಸಾಫ್ಟ್ವೇರ್ಗಾರ್ಗೂ ಡಿಸೈನಿಂಗ್ ಅಥವಾ ಪ್ರೋಗ್ರಾಮಿಂಗ್, ಕಂಟ್ರೋಲಿಂಗ್. ಸೊ ವೆರೈಟಿ ಆಫ್ ಜಾಬ್ ಇಸ್ ದೇರ್. ಸೊ ಅಲ್ಲಿ ನಾವು ಶಿಫ್ಟ್ ಆಗ್ಬೋದು. ಹಾಗಾಗಿ ಇಲ್ಲಿ PLCನೂ ಕೂಡ ಕಲಿತೀವಿ. PLC ಬಂದರೆ ಆಟೋಮಿಷನ್ ಬಗ್ಗೆ. ಮತ್ತು ಸೋಲಾರ್ ಇನ್ಸ್ಟಾಲೇಷನ್. ಸೊ ಇವಾಗ ನಾವು ಸೋಲಾರ್ನ ಜಾಸ್ತಿ ಇನ್ಸ್ಟಾಲೇಷನ್ ಮಾಡ್ತಿದ್ವಿ. ಅದನ್ನು ಇನ್ಸ್ಟಾಲೇಷನ್ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಬರೀ ಇನ್ಸ್ಟಾಲೇಷನ್ ಅಲ್ಲ, ಸೋಲಾರ್ನ ಹೇಗೆ ಸೆಲೆಕ್ಟ್ ಮಾಡೋದು, ಹೇಗೆ ನಾವು ಅದನ್ನು ಮೇಂಟೆನೆನ್ಸ್ ಮಾಡೋದು, ಸೊ ಹೇಗೆ ಇನ್ಸ್ಟಾಲೇಷನ್ ಮಾಡೋದು, ಪವರ್ನ ನಾವು ಮನೆಗೂ ಯೂಸ್ ಮಾಡ್ಕೋಬೋದು, ಮತ್ತು ಸೊ ಪವರ್ ಸ್ಟೇಷನ್ನು ಕೂಡ ನಾವು ಇದು ಮಾಡ್ಬೋದು. ಸೊ ಅದೆಲ್ಲ ಕೂಡ ನಾವು ಈ ಬ್ರಾಂಚಲ್ಲಿ ಕಲಿತಾ ಹೋಗ್ತೀವಿ. ಪ್ಲಸ್ ಸೊ ಎನಿ ಫೀಲ್ಡಲ್ಲಿ ಹೋದರೆ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎನಿ ಕಂಪ್ನಿಗೆ ಹೋಗಿ ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇರ್ತಾರೆ, ಬಿಕಾಸ್ ಮೇಂಟೆನೆನ್ಸ್. ಸೊ ಇಲ್ಲೂ ಕೂಡ ನೀವು ಮೇಂಟೆನೆನ್ಸನ್ನು ಕಲಿಬೋದು. ಸೊ ಇದು ನಮ್ಮ
ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ದ ಸೊ ವೆರಿ ಬಿಗ್ ಅಡ್ವಾಂಟೇಜಸ್. ಅದಲ್ಲದೆ ಇನ್ನೂ ಏನು ಕಲಿತೀವಪ್ಪ ಅಂದರೆ ಎಲೆಕ್ಟ್ರಿಕಲ್ ಮಿಷಿನ್ಸ್. ಸೊ ಎಲೆಕ್ಟ್ರಿಕಲ್ ಮಿಷಿನ್ ಬರೀ ನಾವು ಕಂಟ್ರೋಲಿಂಗ್ ಅಲ್ದಲೆ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಅದರಲ್ಲಿ ಎಷ್ಟು ಟೈಪ್ಸ್ ಆಫ್ ಮೋಟರ್ಸ್ಗಳು ಬರುತ್ತೆ. ಸೊ ಇಂಡಕ್ಷನ್ ಮೋಟ್ರ್ ಅಂದ್ರೇನು, ಡಿ ಸಿ ಮೋಟ್ರ್ ಅಂದ್ರೇನು, ಸ್ಟೆಪ್ಪರ್ ಮೋಟ್ರ್ ಅಂದ್ರೇನು, ಯೂಸ್ಡ್ ಇನ್ ಫ್ಯಾನ್, ಪಂಪ್ಸ್, ಕನ್ವೇಯರ್. ಸೊ ಇಲ್ಲೆಲ್ಲ ಕೂಡ ನಾವು ಮಿಷಿನ್ ಯೂಸ್ ಮಾಡ್ತೀವಿ. ಸೊ ಈ ಮಿಷಿನ್ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ವೆರಿ ಇಂಟ್ರೆಸ್ಟಿಂಗ್. ಸೊ ನೀವು ಈ ಬ್ರಾಂಚ್ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ ತುಂಬ ಇಂಟ್ರೆಸ್ಟಾಗಿ ನಾವು ಫಿಸಿಕಲಿ ನೋಡ್ತಾ ಕಲಿತಾ ಹೋಗ್ತೀವಿ. ಮತ್ತು ಜನ್ರೇಟ್ರು. ಸೊ ವಾಟ್ ಈಸ್ ಜನ್ರೇಟ್ರ್, ಸೊ ಜನ್ರೇಟ್ರಿಂದ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಸೊ ಇದೆಲ್ಲನೂ ನಾವು ಕೂಡ ಕಲಿತಾ ಹೋಗ್ತೀವಿ. ಮತ್ತು ಪ್ಲಸ್ ನಿಮ್ಮ ಮನೆ ಹತ್ರ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ನೀವು ಎಲ್ಲರೂ ಕೂಡ ನೋಡಿರ್ತೀರ. ಆ ಟ್ರಾನ್ಸ್ಫಾರ್ಮರ್ನ ಹೇಗೆ ವರ್ಕ್ ಆಗುತ್ತೆ, ಸೊ ಅದರೊಳಗಡೆ ಪಾರ್ಟ್ಸ್ ಏನಿರುತ್ತೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದ್ರೇನು, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದ್ರೇನು, ಸೊ ನಿಮ್ಮ ಒಂದು ಕಡೆ ಜಾಗದಿಂದ ಇನ್ನೊಂದು ಜಾಗಕ್ಕೆ ನಿಮ್ಮ ಮನೆಗೆ ಪವರ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅಲ್ಲಲ್ಲೇ ನಿಮ್ಮ ಮನೆ ಹತ್ರ ಆಗಿರ್ಬೋದು ಅಥವಾ ಸಬ್ಸ್ಟೇಷನ್ ಆಗಿ ನೋಡ್ಬೋದು ಪವರ್ ಟ್ರಾನ್ಸ್ಫಾರ್ಮರ್ನ ಯಾಕೆ ಇಟ್ಟಿರ್ತಾರೆ. ಸೊ ಇದೆಲ್ಲನೂ ಕೂಡ ನಾವು ಇಲ್ಲಿ ಸೊ ಇದು ನಾವು ಕಲಿತಾ ಹೋಗ್ತೀವಿ. ಸೊ ಎಲೆಕ್ಟ್ರಿಕಲ್ ಮಿಷಿನ್ ಇಸ್ ಎ ಹಾರ್ಟ್ ಆಫ್ ಪವರ್ ಸಿಸ್ಟಮ್. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಮಿಷಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಕೂಡ ನಾವು ಕಲಿತಾ ಹೋಗ್ತೀವಿ. ಅದಲ್ಲದೆ ಎಲೆಕ್ಟ್ರಾನಿಕ್ಸ್, ನಾನು ಅವಾಗಲೇ ಹೇಳಿದೆ, ಇವಾಗ ಪ್ರೀವಿಯಸ್ಸಲ್ಲಿ ಹೇಳಿದ್ದೆಲ್ಲ ಎಲೆಕ್ಟ್ರಿಕಲ್ ಪಾರ್ಟ್. ಇಲ್ಲಿ ನಾವು ಎಲೆಕ್ಟ್ರಾನಿಕ್ಸನ್ನು ಕಲಿತಾ ಹೋಗ್ತೀವಿ. ಸೊ ಎಲೆಕ್ಟ್ರಾನಿಕ್ಸಲ್ಲಿ ನೀವು ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸಲ್ಲಿ ಅಂದರೆ ನಮ್ಮ ಟಿ ವಿ ಇದೇ ಎಲೆಕ್ಟ್ರಾನಿಕ್ ಪಾರ್ಟ್ಸು. ಸೊ ಇಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ನಲ್ಲೂ ಕೂಡ ಕಲಿತಾ ಹೋಗ್ತೀವಿ. ಅದರ ಡಯೋಡ್ ಅಂದರೆ ಏನು, ಟ್ರಾನ್ಸಿಸ್ಟರ್ ಅಂದರೆ ಏನು, ಸೊ ಪ್ಲಸ್ ಸೆನ್ಸರ್ ಈಗ ಎಲ್ಲದರಲ್ಲೂ ಕೂಡ ನಾವು ಸೆನ್ಸರ್ಗಳನ್ನ ಯೂಸ್ ಮಾಡ್ತೀವಿ. ಈ ಸೆನ್ಸರ್ ಬಗ್ಗೆನೂ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ವೆರೈಟಿ ಆಫ್ ಸೆನ್ಸರ್ಸ್ ಇದೆ. ಸೊ ಟೆಂಪ್ರೇಚರ್ ಸೆನ್ಸರ್ ಆಗಿರ್ಬೋದು, ಪ್ರಾಕ್ಸಿಮಿಟಿ ಸೆನ್ಸರ್, ಫಿಸಿಕಲ್ ಚೇಂಜಸ್ ಸೆನ್ಸರ್, ಯೂಸ್ಡ್ ಇನ್ ಆಟೋ ಮಿಷಿನ್ಸ್. ಸೊ ಇಲ್ಲಿ ಆಟೋ ಮಿಷಿನ್ಸಲ್ಲಿ ಯೂಸ್ ಮಾಡೋಂಥ ಸೆನ್ಸರ್ಗಳ ಬಗ್ಗೆ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಮತ್ತು ಕಂಟ್ರೋಲರ್. ಸೊ ಕಂಟ್ರೋಲರ್ ಅಂದರೆ ಈ ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮಿಂಗ್ ಮಾಡಿ ಒಂದು ಈಸಿಯಾಗಿ ಕಂಟ್ರೋಲಿಂಗ್ ಮಾಡೋದು, ನಮ್ಮ ರಿಮೋಟ್ ಆಗಿರ್ಬೋದು, ಈ ಥರ ಕಂಟ್ರೋಲಿಂಗ್ ಪಾರ್ಟ್ಸ್ಗಳನ್ನು ಕೂಡ ನಾವು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸಲ್ಲಿ ಕಲಿತಾ ಹೋಗ್ತೀವಿ. ಅದ್ರ ಅಲ್ಲದೆ ಆಟೋಮಿಷನ್ ಇಂಡಸ್ಟ್ರಿ. ಸೊ ಆಟೋಮಿಷನ್ ಇಂಡಸ್ಟ್ರಿ ಈಗ ನವೇಡೇಸ್ ವೆರಿ ಪಾಪ್ಯುಲರ್ ಇನ್ ಆಟೋಮಿಷನ್. ಸೊ ಆಟೋಮಿಷನ್ ಎಲ್ಲವೂ ಕೂಡ ಕೂತ ಜಾಗದಲ್ಲೇ ಆಗ್ತಾ ಇದೆ. ರೋಬೋಟಿಕ್ಸ್ ಬಂದಿದೆ ನೋಡಿ, ಈ ರೋಬೋಟಿಕ್ಸ್ ಎಲ್ಲ ಕೂತ ಜಾಗದಲ್ಲೇ ಅವನು ಕೆಲಸ ಮಾಡ್ತಾರೆ. ಸೊ ಅದನ್ನು ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಇಂಡಸ್ಟ್ರಿ ನಾವು 5.0 ನಡೀತಾ ಇದೆ. ಇಲ್ಲಿ ನಾವೀಗ 4.0ದಲ್ಲಿ ಏನೇನು ನೋಡಿದ್ದೀವಿ, IoT, ಕ್ಲೌಡು, ಬಿಗ್ ಡಾಟಾ, ಸ್ಮಾರ್ಟ್ ಫ್ಯಾಕ್ಟ್ರಿ. ಸೊ ಇದೆಲ್ಲದರ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಪ್ಲಸ್ ಅವಾಗಲೇ ಹೇಳ್ದಂಗೆ PLC, ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್. ಸೊ ಇದ್ರ ಜೊತೆಗೆ ಸ್ಕ್ಯಾಡಾ ಅಂದರೆ ನೀವು ಕೂತ ಜಾಗದಲ್ಲೇ ನಿಮ್ಮ ಸಿಸ್ಟಮ್ ಏನು ವರ್ಕ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ಅಲ್ಲಿ ವರ್ಕ್ ಆಗೋದು ನಾವು ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಬಟ್ ನಾವು ಕೂತ ಜಾಗದಲ್ಲೇ ಅದು ಮಾನಿಟರ್ ಮಾಡ್ಬೋದು. ಆ ಥರದ್ದು ಸ್ಕ್ಯಾಡಾ ಸಿಸ್ಟಮ್ ಆಗ್ಬೋದು. ಸೂಪರ್ವೈಸರಿ ಕಂಟ್ರೋಲ್ ಆ್ಯಂಡ್ ಡಾಟಾ ಅಕ್ವಿಜಿಷನ್ ಅಂತ ಕರಿತೀವಿ ಸ್ಕ್ಯಾಡಾ. ಸೊ ಅಲ್ಲಿ ಮಾನಿಟರ್ ಮಾಡ್ಬೋದು, ಕಂಟ್ರೋಲಿಂಗ್ ಮಾಡ್ಬೋದು, ಸೂಪರ್ವೈಸಿಂಗ್ ಆ್ಯಂಡ್ ಅನಾಲಿಸಿಸ್. ಸೊ ಆ ಪವರ್ ಪ್ಲ್ಯಾಂಟ್ ಏನಾಗ್ತಿದೆ ಅಷ್ಟು ಕೂಡ ನೀವು ಕೂತ ಜಾಗದಲ್ಲೇ ನೋಡ್ತಾ ಹೋಗ್ಬೋದು. ಸೊ ಅದನ್ನು ಕೂಡ ನಾವು ಈ ಬ್ರಾಂಚಲ್ಲಿ ಕಲಿತಾ ಹೋಗ್ತೀವಿ. ಮತ್ತು ಆಟೋಮಿಷನ್, ರೊಬ್ಯಾಟಿಕ್ಸ್, ಇದಕ್ಕೆ ಪ್ರೋಗ್ರಾಮಿಂಗ್ ಮಾಡೋದು, ಮಿಷನ್ನ ಆಟೋಮೆಟಿಕ್ಕಾಗಿ ರನ್ ಮಾಡೋಂಥದ್ದು, ಇದೆಲ್ಲವೂ ಕೂಡ ನಾವು ಈ ಬ್ರಾಂಚಲ್ಲಿ ಕಲಿತಾ ಹೋಗ್ತೀವಿ. ಹಾಗಾಗಿ ನಾನು ಹೇಳ್ತಾ ಇರೋದು ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಲೈಫಿಗೆ ಈಗ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಹೇಗಾಗಿದೆ ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಬ್ರಾಂಚ್. ಈ ಬ್ರಾಂಚಲ್ಲಿ ಇದೆಲ್ಲ ಕಲಿತಾ ಹೋಗ್ಬೋದು. ನೆಕ್ಸ್ಟ್ ಅದಲ್ದಲೆ ಇನ್ನೂ ಪ್ಲಸ್ ರಿನ್ಯೂವಬಲ್ ಎನರ್ಜಿ. ಸೊ ರಿನ್ಯೂವಬಲ್ ಎನರ್ಜಿ ಅಂದರೆ ಮುಗಿಲಾರದಂಥ ಎನರ್ಜಿ. ಫಾರ್ ಎಕ್ಸಾಂಪಲ್ ಸನ್ ಆಗಿರ್ಬೋದು, ಸೊ ವಿಂಡ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಾವು ಈ ಎನರ್ಜಿನ ಯೂಸ್ ಮಾಡಿಕೊಂಡು ಹೇಗೆ ಎಲೆಕ್ಟ್ರಿಕಲ್ ಎನರ್ಜಿನ ಜನ್ರೇಟ್ ಮಾಡ್ತೀವಿ ಇದ್ರ ಬಗ್ಗೆ ಆಗಿರ್ಬೋದು. ಗ್ರೀನ್ ಎನರ್ಜಿ ಇನ್ ಫ್ಯೂಚರ್ಸ್, ಇದ್ರ ಬಗ್ಗೆ ಕೂಡ ನಾವು ಸ್ಟಡಿ ಮಾಡ್ತೀವಿ. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಸೊ EV ಚಾರ್ಜಿಂಗ್. ಪ್ಲಸ್ ಅದಲ್ಲದೆ ಈಗ ಹೊಸ ಬ್ರಾಂಚ್ಗಳಲ್ಲಿ ಅಪ್ಗ್ರೇಡ್ ಆಗಿದೆ ಎಲೆಕ್ಟ್ರಿಕಲ್. ಸೊ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಆಗಿರ್ಬೋದು. ಸೊ ಇದ್ರದ್ದೆಲ್ಲವೂ ಕೂಡ ನಾವು ಓವರಾಲ್ ಆಗಿ ಈ ಬ್ರಾಂಚಲ್ಲಿ ಕಲಿತಾ ಹೋಗ್ತೀವಿ. ಅದಕ್ಕೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಿರೋದು. ವೆರಿ ಇಂಪಾರ್ಟೆಂಟ್. ಇಂದ ನೀವಕ್ಕೆ ಫ್ಯೂಚರ್ನ ಚೆನ್ನಾಗಿ ನೀವು ಹೇಗೆ ಬೇಕಾದ್ರೂ ಕೂಡ ಇದನ್ನು ನೀವು ಫ್ಯೂಚರ್ನ
ನಿಮ್ಮ ಸೆಟ್ಲ್ ಮಾಡ್ಕೋಬೋದು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಬ್ರಾಂಚ್ ಇದು. ಮತ್ತು ಗೌರ್ಮೆಂಟ್ ಜಾಬ್ ಕೂಡ ನೀವು ಟ್ರೈ ಮಾಡ್ಬೋದು ಆಫ್ಟರ್ ಡಿಪ್ಲೊಮೊ. ಸೊ ನೀವು ಗೋರ್ಮೆಂಟ್ ಜಾಬ್, ಸೊ ಗೋರ್ಮೆಂಟ್ ಜಾಬ್ಗಳು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ KPTC ಎಲ್ಲೆಲ್ಲಿ ಸಿಗುತ್ತೆ, ಬೆಸ್ಕಾಮ್, ಮೆಸ್ಕಾಮ್, ರೈಲ್ವೇಸ್, PW. ಸೊ ನಾನು ಜಸ್ಟ್ ಒಂದು 4-5 ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿರೋದು. ಸೊ ನೀವು ಫಾರ್ ಎಕ್ಸಾಂಪಲ್ KSRTC ಹೋದ್ರು ಕೂಡ ಅಲ್ಲಿ ಎಲೆಕ್ಟ್ರಿಕಲ್ ಅವ್ರು ಬೇಕಾಗತ್ತೆ, BSNL. ಸೊ ಎಲ್ಲಿ ಗೋರ್ಮೆಂಟ್ ಸೆಕ್ಟರ್, ಸೊ ಅಲ್ಲೆಲ್ಲ ಕೂಡ ನಿಮಗೆ ಬೇಗ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಕಾಂಪಿಟೇಟಿವ್, ಹಾಗಾಗಿ ನೀವು ಅದನ್ನು ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆದರೆ ಅದರಲ್ಲೂ ಕೂಡ ನೀವು ಜಾಬ್ ತೊಗೋಬೋದು. ಪ್ಲಸ್ ಅದಲ್ದಲೆ ಪ್ರೈವೇಟ್ ಸೆಕ್ಟರ್, ಸೊ ಪ್ರೈವೇಟ್ ಕಂಪನಿಗಳಲ್ಲಿ ತುಂಬ ಜಾಬ್ ಸಿಗುತ್ತೆ. ಈ ಸಲ ನೋಡಿ ನಮ್ಮ ಎಲೆಕ್ಟ್ರಿಕಲರ್ಗೆ ತುಂಬ ಡಿಮ್ಯಾಂಡ್ ಇದೆ. ನನಗೆ ಸರ ಒಂದು 50 ಜನ ಹುಡುಗರು ಕೊಡಿ, 100 ಜನ ಹುಡುಗರು ಕೊಡಿ. ಸೊ ತುಂಬ ಡಿಮ್ಯಾಂಡ್ ಬಂದಿದೆ. ಸೊ ಹಾಗಾಗಿ ಎಲೆಕ್ಟ್ರಿಕಲ್ಗೆ ತುಂಬ ಡಿಮ್ಯಾಂಡ್ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಪ್ಲಸ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಸೊ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ಬರುತ್ತೆ ಮೇಂಟೆನೆನ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಒಂದು ಕಂಪನಿ ಮೇಂಟೆನೆನ್ಸಿಗೆ ವೆರಿ ಇಂಪಾರ್ಟೆಂಟು, ಅಲ್ಲೂ ಕೂಡ ನಿಮಗೆ ಜಾಬ್ ಸಿಗುತ್ತೆ. ಸರ್ವಿಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ನೀವೇ ಸರ್ವಿಸ್ ಮಾಡ್ಕೋಬೋದು. ಪ್ರಾಜೆಕ್ಟ್ ಇಂಜಿನಿಯರಿಂಗ್, ಕೆಲವರಿಗೆ ಪ್ರಾಜೆಕ್ಟ್ ಮಾಡ್ಕೊಡ್ಬೋದು. ಸೊ ಅಥವಾ ಒಂದು ಪ್ಯಾನಲ್ ಬೋರ್ಡ್ ಮಾಡಿಕೊಡೋದು, ಅದಕ್ಕೆಲ್ಲ ಪ್ರಾಜೆಕ್ಟ್ ಮಾಡಿಕೊಡೋದು. ಸೊ ಇದೆಲ್ಲವೂ ಪ್ರೈವೇಟ್ ಜಾಬು ನಿಮಗೆ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಅದಲ್ದಲೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು. ನಿಮಗೆ ಬೇಕಾದ್ರೆ ಹೈಯರ್ ಸ್ಟಡೀಸ್, ಏನೇನು ಹೈಯರ್ ಸ್ಟಡೀಸ್ ಮಾಡ್ಬೋದು, ಅದರ BE ಮಾಡ್ಬೋದು, AMI ಮಾಡ್ಬೋದು, ಸರ್ಟಿಫಿಕೇಷನ್ ಕೋರ್ಸ್ ಅಥವಾ ಫೆಸಲೈಸ್ಡ್ ಕೋರ್ಸು, ನೀವೇ ಫೆಸಲೈಸ್ಡ್ ಕೋರ್ಸ್ ಮಾಡ್ಕೋಬೋದು. ಅದಲ್ದಲೆ ನಾನು ಎಂಟರ್ಪ್ರಿನರ್ಶಿಪ್, ನಾನೇ ಒಂದು ಓನ್ ಕಂಪ್ನಿ ಮಾಡ್ಕೋತೀನಿ ಅಂದರೆ ಓನ್ ಕಂಪ್ನಿ ಕೂಡ ನೀವು ಮಾಡ್ಕೋಬೋದು. ಸೊ ಅಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗ್ಬೋದು, ಸೋಲಾರ್ ಬಿಸ್ನೆಸ್ ಮಾಡ್ಬೋದು, ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಸೊ ಯಾವ್ದಾದ್ರು ಕಂಪ್ನಿಯಿಂದ ನೀವು ಪ್ಯಾನಲ್ಗಳು ತೊಗೊಂಡು ನೀವೇ ಡ್ರಾಯಿಂಗ್ ಮಾಡಿ, ಅದು ಮೌಂಟ್ ಮಾಡಿ, ಇನ್ಸ್ಟಾಲೇಷನ್ ಮಾಡಿ ಅವ್ರಿಗೆ ಮತ್ತೆ ವಾಪಸ್ ಕೊಡ್ಬೋದು. ಸರ್ವಿಸ್ ಸೆಂಟ್ರ್ ಓಪನ್ ಮಾಡ್ಬೋದು, ನೀವೇ ಸರ್ವಿಸ್ ಸೆಂಟ್ರು, ಮೇಂಟೆನೆನ್ಸ್ ಸರ್ವಿಸ್ ಸೆಂಟ್ರು. ಸೊ ಈ ಥರ ತುಂಬ ಕಾಂಟ್ರಾಕ್ಟು ಕೆಲಸನ ನೀವೇ ಮಾಡ್ಬೋದು. ಸೊ ದಿಸ್ ಇಸ್ ಎ ಎಂಟರ್ಪ್ರಿನರ್ಶಿಪ್. ಓನಾಗಿ ಮಾಡ್ತಾರೆ ಅನ್ನೋದು ಕೂಡ ನಿಮ್ಮ ನಾಲೆಜನ್ನ ಇಲ್ಲಿ ಸ್ಕಿಲ್ ಮಾಡಿಕೊಂಡ್ರೆ ನೀವು ಓನಾಗಿ ಕೂಡ ಇಲ್ಲಿ ಮಾಡ್ಬೋದು ಇಲ್ಲಿ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಜಾಬ್ ಇದು, ವೆರಿ ಇಂಪಾರ್ಟೆಂಟ್ ಬ್ರಾಂಚ್. ಅದಲ್ದಲೆ ಹೌ ಟು ಚೇಂಜ್ ಎಲೆಕ್ಟ್ರಿಕಲ್ ಲೈಫ್. ಸೊ ತ್ರಿಬಲ್ ಹೌ ಟು ಚೇಂಜ್ ಲೈಫ್. ಸೊ ಹೇಗೆ ಲೈಫ್ ಚೇಂಜ್ ಮಾಡುತ್ತಪ್ಪ ಅಂದರೆ, ಸೊ ಅದರಲ್ಲಿ ಗೆಟ್ ಗುಡ್ ಜಾಬ್ ಆಪರ್ಚುನಿಟಿ. ಇದರಲ್ಲಿ ನಿಮಗೆ ತುಂಬ ಜಾಬ್ ಆಪರ್ಚುನಿಟಿ ಇದೆ, ಗೌರ್ಮೆಂಟಲ್ಲಾಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರಲ್ಲಾಗಿರ್ಬೋದು. ನೆಕ್ಸ್ಟ್ ಅರ್ನ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಸೊ ನೀವೇ ಇಂಡಿಪೆಂಡೆಂಟಾಗಿ ಫೈನಾನ್ಸನ್ನು ಅರ್ನ್ ಮಾಡ್ಬೋದು. ಸೊ ನೀವು ನೀವೇ ಬೇಕಾದ್ರೆ ಕಾಂಟ್ರಾಕ್ಟ್ ಮಾಡಿಕೊಂಡು ಸೊ ಈಸಿಯಾಗಿ ನೀವು ಫೈನಾನ್ಸನ್ನು ಅರ್ನ್ ಮಾಡ್ಬೋದು. ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು. ನಿಮಗೆ ಅದ್ರ ಜೊತೆಗೆ ಯೂನಿಕ್ ಕಾಲೇಜ್ಗಳಿಗೂ ಕೂಡ ಇದ್ದಾವೆ, ಅಥವಾ ನೀವು ರೆಗ್ಯುಲರಾಗಿ ಕೂಡ ಇಂಜಿನಿಯರಿಂಗ್ ಮಾಡ್ಬೋದು. ಸೊ ಇಂಜಿನಿಯರಿಂಗ್ ಮಾಡಿಕೊಂಡು ಒಳ್ಳೊಳ್ಳೆ ಜಾಬ್ ಕೂಡ ಟ್ರೈ ಮಾಡ್ಬೋದು, ಅಥವಾ ಫಾರಿನ್ಗೆ ಹೋಗ್ಬೋದು. ಸೊ ವೆರೈಟಿ ಜಾಬ್ಗಳನ್ನ ನೀವಿಲ್ಲಿ ತಗೋಬೋದು. ಓನ್ ಬಿಸ್ನೆಸ್ ಮಾಡ್ಬೋದು, ಅವಾಗಲೇ ಹೇಳ್ದಂಗೆ. ಸೊ ನಿಮಗೆ ಇಲ್ಲಿ ಓನ್ ಬಿಸ್ನೆಸ್ ಮಾಡ್ಬೋದು ಕಾಂಟ್ರಾಕ್ಟಾಗಿ. ಸೊ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಗ್ಬೋದು, ಸೋಲಾರ್ ಇನ್ಸ್ಟಾಲೇಷನ್, ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಸೆಂಟರ್ಸ್. ಸೊ ಇದು ಜೊತೆಗೆ ನೀವು ಸೊಸೈಟಿಗೆ ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಮಾಡರ್ನ್ ಟೆಕ್ನಾಲಜಿ ಕಡಿಬೋದು. ಹೇಗಪ್ಪ ಮಾಡರ್ನ್ ಟೆಕ್ನಾಲಜಿ ಅಂದರೆ ಈಗ ಆಟೋಮಿಷನ್, EV ಚಾರ್ಜಿಂಗ್, ಸೊ ರಿನ್ಯೂಯಬಲ್ ಎನರ್ಜಿ. ಸೊ ಇದೆಲ್ಲವೂ ಕೂಡ ನಿಮಗೆ ಲೈಫನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ವೆರಿ ಇಂಪಾರ್ಟೆಂಟ್ ಬ್ರಾಂಚ್ ದಿಸ್ ಇಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ದ ಫ್ಯೂಚರ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್. ಸೊ ಇದು ಮತ್ತೆ ಎಲ್ಲೆಲ್ಲಿ ಫೀಚರ್ಸ್ ಇದೆ ಅಂತ ನೋಡ್ತಾ ಹೋದರೆ, ಈಗ ಅಟ್ ಪ್ರೆಸೆಂಟಲ್ಲಿ ಹೆವಿ ಬಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇದೆ. ಸೊ ಅಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಬೇಕು. ಸೋಲಾರ್ ಎನರ್ಜಿ ಮೂವಿಂಗಲ್ಲಿದೆ, ಸ್ಮಾರ್ಟ್ ಗ್ರಿಡ್ ಇದೆ, ಆಟೋಮಿಷನ್ ಇದೆ, ರೋಬೋಟಿಕ್ಸ್ ಇದೆ, ಇಂಡಸ್ಟ್ರಿಯಲ್ IoT ಇದೆ. ಸೊ ಇದೆಲ್ಲವೂ ಕೂಡ ನಮಗೆ ಫ್ಯೂಚರ್ಸ್. ನೀವು ಕಲಿತೀನಿ ಅಂದರೆ ತುಂಬ ಇದೆ, ಎಷ್ಟು ಬೇಕಾದ್ರೂ ಕಲಿಬೋದು ಇಲ್ಲಿ. ಸೊ ಹಂಗಾಗಿ ಗುಡ್ ಆಪರ್ಚುನಿಟಿ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಆ ಬ್ರಾಂಚರಿಗೆ ತುಂಬ ಆಪರ್ಚುನಿಟೀಸ್ ಇದೆ. ಸೊ ಇದನ್ನು ನಾನು ನಿಮ್ಗೆ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.